ಕರ್ನಾಟಕ ರಾಜ್ಯದಲ್ಲಿರಲು ಈ ವಿಶೇಷ ಕಾರ್ಡ್ ಬೇಕೇ ಬೇಕಾ? ನಿಮ್ಮ ಬಳಿ ಈ ಕಾರ್ಡ್ ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಕೂಡ ಕಟ್ ಆಗುತ್ತಾ? ನಿಮ್ಮ ಬಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇದ್ರೂ ರಾಜ್ಯ ಸರ್ಕಾರದ ಈ ಹೊಸ ಕಾರ್ಡ್ ಕಡ್ಡಾಯವಾಯ್ತಾ? ಕಾರ್ಡ್ ಪಡೆಯಲು ಸರ್ಕಾರ ವಿಧಿಸಿರುವ 8 ಕಟ್ಟುನಿಟ್ಟಿನ ನಿಯಮಗಳೇನು? ನೀವು ಈ ಲಿಸ್ಟ್ ನಲ್ಲಿ ಬರ್ತೀರಾ? ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕೇವಲ 21 ದಿನಗಳಲ್ಲಿ ಈ ಮಹತ್ವದ ದಾಖಲೆಯನ್ನ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ? ಹೊಸ ಕಾರ್ಡ್ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಗಾಗಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬೋಸ್ವಾಲ. ನಾನು ರಕ್ಷಿತಾ ಶಿಶಿರ್. ಕರ್ನಾಟಕದಲ್ಲಿ ಈಗ SIR ಅಂದ್ರೆ ರಾಜ್ಯ ಜನಸಂಖ್ಯಾ ನೋಂದಣಿ ಕಾರ್ಯ ನಡೆಯುತ್ತಿರುವಂತಹ ಹೊತ್ತಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಒಂದು ಅತಿ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ಇನ್ಮುಂದೆ ರಾಜ್ಯದ ಪ್ರತಿ ಮನೆಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ಸರ್ಕಾರದ ಈ ನಡೆಗೆ ವಿರೋಧ ಪಕ್ಷವಾದ ಬಿಜೆಪಿ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಇದು ಸಂವಿಧಾನದ ಉಲ್ಲಂಘನೆ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಮಾತ್ರ ಜನರೇ ಇದರ ಸದುಪಯೋಗ ಮಾಡಿಕೊಳ್ಳಿ, ನಾವು ಹೊರಗಿನವರನ್ನ ಫಿಲ್ಟರ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಿದ್ರೆ ಏನಿದು ಶಾಶ್ವತ ನಿವಾಸ ಪ್ರಮಾಣ ಪತ್ರ? ಆಲ್ರೆಡಿ ನಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಇವೆಲ್ಲ ಐಡೆಂಟಿಟಿ ಪ್ರೂಫ್ಗಳು ಅಲ್ವಾ? ಮತ್ತೆ ಈ PRC ಏನ್ ಮಾಡುತ್ತೆ? ಇದು ಯಾಕೆ ಬೇಕು? ಇದರಿಂದ ನಮಗೆ ಆಗುವ ಉಪಯೋಗಗಳಾದ್ರೂ ಏನು? ನೀವು ಇದಕ್ಕೆ ಅರ್ಜಿ ಹಾಕ್ಬೇಕಾ? ಹಾಗೆ ಅರ್ಜಿ ಹಾಕ್ಬೇಕು ಅಂದ್ರೆ ಪ್ರಕ್ರಿಯೆ ಹೇಗಿರುತ್ತೆ? ಯಾವ ಆಧಾರದ ಮೇಲೆ, ಯಾವ ನಿಯಮಗಳ ಅಡಿಯಲ್ಲಿ ಅಧಿಕಾರಿಗಳು ಈ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಎಲೆಯಾಗಿ ಸಂಪೂರ್ಣವಾಗಿ ಹೇಳ್ತೀನಿ. ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಬೋಸ್ವಾಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ ಏನು? ಇದನ್ನ ಇಂಗ್ಲಿಷ್ ಅಲ್ಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅಥವಾ ಶಾರ್ಟ್ ಆಗಿ ಹೇಳೋದಾದ್ರೆ PRC ಅಂತ ಕರೀತಾರೆ. ಹೆಸರೇ ಹೇಳೋ ಹಾಗೆ ನೀವು ಕರ್ನಾಟಕದಲ್ಲೇ ಪರ್ಮನೆಂಟ್ ಆಗಿ ಅಂದ್ರೆ ಕಾಯಂ ಆಗಿ ವಾಸ ಮಾಡ್ತಿದ್ದೀರಿ ಅನ್ನೋದಾದ್ರೆ ಸರ್ಕಾರ ಅಧಿಕೃತವಾಗಿ ನೀಡುವ ಒಂದು ಸಾಕ್ಷಿ ಅಥವಾ ಪ್ರೂಫ್ ಇದು. ಈಗ ನಿಮ್ ಮನ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆಯೋ ಅಥವಾ ಶಾಶ್ವತ ನಿವಾಸಿನೋ ಅಂತ ಡಿಸೈಡ್ ಮಾಡೋದು ಕೇಂದ್ರ ಸರ್ಕಾರ ಅಲ್ವಾ? ಅದಕ್ಕೆ ಪೌರತ್ವ ಕಾಯ್ದೆ ಇದೆಯಲ್ಲ. ಹಾಗಿದ್ದ ಮೇಲೆ ರಾಜ್ಯ ಸರ್ಕಾರಕ್ಕೆ ಇದ್ಯಾಕೆ ಹೊಸ ಉಸಾಬ್ರಿ ಬೇಕು ಅಂತ ನೀವು ಖಂಡಿತ ಹೇಳ್ಬೋದು. ನಿಮ್ ಪ್ರಶ್ನೆ ಲಾಜಿಕ್ ಆಗಿದೆ. ಆದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಟೆಕ್ನಿಕ್ ವಿಚಾರ ಏನಂದ್ರೆ, ಭಾರತದಲ್ಲಿ ಕೇಂದ್ರ ಸರ್ಕಾರ ನೇರವಾಗಿ ಯಾವುದೇ ವ್ಯಕ್ತಿಗೆ ಸೆಂಟ್ರಲ್ ಡೊಮಿಸೈಲ್ ಅಥವಾ PRC ಅಂತ ಪ್ರತ್ಯೇಕವಾಗಿ ಒಂದು ಸರ್ಟಿಫಿಕೇಟ್ ಅನ್ನ ಪ್ರಿಂಟ್ ಮಾಡಿ ಕೈಗೆ ಕೊಡಲ್ಲ. ಇದರ ಬದಲಾಗಿ ಕೇಂದ್ರ ಸರ್ಕಾರದ ಇಲಾಖೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಬ್ಬ ವ್ಯಕ್ತಿ ಈ ದೇಶದ ಅಥವಾ ಒಂದು ನಿರ್ದಿಷ್ಟ ರಾಜ್ಯದ ಶಾಶ್ವತ ನಿವಾಸಿ ಅಂತ ಗುರುತಿಸೋದಕ್ಕೆ 11 ಬೇಸಿಕ್ ಮಾನದಂಡಗಳನ್ನ ನಿಗದಿ ಮಾಡಿದೆ. ಇದೇ ಮಾನದಂಡಗಳನ್ನ ಚುನಾವಣಾ ಆಯೋಗ ಕೂಡ ವೋಟರ್ ID ಕೇಳುವಾಗ ಫಾಲೋ ಮಾಡುತ್ತೆ ಅಲ್ವಾ? ಇದೇ ಮಾನದಂಡಗಳನ್ನ ಆಧಾರವಾಗಿ ಇಟ್ಕೊಂಡು PRC ಸರ್ಟಿಫಿಕೇಟ್ ಅನ್ನ ಪ್ರಿಂಟ್ ಮಾಡಿ ಅದಕ್ಕೆ ಸೀಲ್ ಸಹಿ ಹಾಕಿ ಇಶ್ಯೂ ಮಾಡೋ ಪವರ್ ಆಯಾ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ಈ ಸರ್ಟಿಫಿಕೇಟ್ ಅನ್ನ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಮಗೆ ಅಧಿಕೃತವಾಗಿ ಕೊಡಬಹುದು. ಓಕೆ, ಹಿಂದೆಯೂ ಇತ್ತು, ಆದ್ರೆ ಈಗ ಯಾಕೆ ಮನೆಗೂ ಅನ್ನೋ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಇರ್ಬೋದು. ಸಾಮಾನ್ಯವಾಗಿ ಈ ಸರ್ಟಿಫಿಕೇಟ್ ಅನ್ನ ಈ ಹಿಂದೆ ಕೆಲವು ಜನ ಮಾತ್ರ ಪಡ್ಕೊಳ್ತಾ ಇದ್ರು. ಉದಾಹರಣೆಗೆ ಮಕ್ಕಳಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಕಾಲೇಜ್ಗಳಲ್ಲಿ ಸ್ಟೇಟ್ ಕೋಟಾ ಅಡಿಯಲ್ಲಿ ಸೀಟ್ ಬೇಕು ಅಂದ್ರೆ, ಅಥವಾ ರಾಜ್ಯ ಸರ್ಕಾರದ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಇರುವ ಮೀಸಲಾತಿ ಬೇಕು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಈ ಸರ್ಟಿಫಿಕೇಟ್ ಅನ್ನ ಕೇಳ್ತಾ ಇದ್ರು. ಹೀಗಾಗಿ ಯಾರಿಗೆ ಈ ರೀತಿ ಕೆಲಸಗಳಿಗೆ ಅಡ್ಮಿಷನ್ಸ್ ಉದ್ಯೋಗಗಳಿಗೆ ಅಗತ್ಯ ಇತ್ತು ಅವರಷ್ಟೇ ಅರ್ಜಿ ಹಾಕಿ ಈ ಒಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಈಗ ದಿಢೀರನೆ ರಾಜ್ಯ ಸರ್ಕಾರ ಈ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬರ ಮನೆಗೂ ತಲುಪಿಸೋಕೆ ಮುಂದಾಗಿದೆ. ಇದಕ್ಕೆ ಸರ್ಕಾರವೇ ಅಧಿಕೃತವಾಗಿ ಹೇಳುವ ಪ್ರಕಾರ 2 ಅತ್ಯಂತ ಮುಖ್ಯವಾದ ಕಾರಣಗಳಿವೆ. ಒಂದು, ವೋಟಿಂಗ್ ಹಕ್ಕನ್ನ ಉಳಿಸೋದು. ಅದೇ ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಈಗ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ನಾಳೆ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ನಿವಾಸ ದೃಢೀಕರಿಸೋದಕ್ಕೆ ಪಕ್ಕಾ ದಾಖಲೆ ಕೇಳಿದ್ರೆ ನೀವು ಆ PRC ಸರ್ಟಿಫಿಕೇಟ್ ಅನ್ನ ಬಳಸಿಕೊಳ್ಬಹುದು ಅಂತ ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ತನ್ನ ಲೆಕ್ಕಾಚಾರಗಳನ್ನ ಮಾಡೋಕೆ ಆರಂಭ ಮಾಡಿದ್ದು ಅವರದ್ದೇ ಆದ ಶಾಶ್ವತ ನಿವಾಸ ಮಾನದಂಡಗಳ ಪ್ರಕಾರವೇ. ಯಾಕಂದ್ರೆ ಕೇಂದ್ರ ಸರ್ಕಾರ ತನ್ನ ಲೆಕ್ಕಾಚಾರಗಳನ್ನ ಮಾಡೋಕೆ ಆರಂಭ ಮಾಡಿದ್ದು ಅವರದ್ದೇ ಆದ ಶಾಶ್ವತ ನಿವಾಸಿ ಮಾನದಂಡಗಳ ಪ್ರಕಾರವೇ ಆಗಿದೆ. ಸೊ ಕರ್ನಾಟಕದಲ್ಲಿ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ನಾವು ಮೊದಲೇ ಜನರಿಗೆ ಕೊಡ್ತೀವಿ. ಆಗ ಯಾವುದೇ ಸರ್ವೆ ನಡೆದ್ರೂ ಕೂಡ ವೋಟರ್ ಲಿಸ್ಟ್ ನಿಂದಾಗ್ಲಿ ಇನ್ಯಾವುದೇ ಲಿಸ್ಟ್ ನಿಂದಾಗ್ಲಿ ತೆಗೆದು ಹಾಕೋದಕ್ಕೆ ಬರಲ್ಲ ಅನ್ನೋದು ಸರ್ಕಾರದ ಮುಖ್ಯ ಲೆಕ್ಕಾಚಾರ. ಎರಡನೇದು, ಗ್ಯಾರಂಟಿ ಯೋಜನೆಗಳ ಫಿಲ್ಟರ್.
ಇದು ಅತ್ಯಂತ ಪ್ರಮುಖವಾದ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನ ಖುದ್ದು ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರೇ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದೆ. ಈ ಗ್ಯಾರಂಟಿಯ ಲಾಭ ಕೇವಲ ಅಪ್ಪಟ ಕನ್ನಡಿಗರಿಗೆ ಅಂದ್ರೆ ಈ ರಾಜ್ಯದ ಮೂಲ ನಿವಾಸಿಗಳಿಗೆ ಮಾತ್ರ ತಲುಪಬೇಕು. ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ತಾತ್ಕಾಲಿಕವಾಗಿ ನೆಲೆಯೂರಿರುವಂತ ವ್ಯಕ್ತಿಗಳಿಗೆ ಈ ಯೋಜನೆ ಲಾಭ ಪಡೆಯಬಾರದು ಅನ್ನೋ ಕಾರಣಕ್ಕಾಗಿ ಹೊರಗಿನವರನ್ನ ಫಿಲ್ಟರ್ ಮಾಡೋಕೆ ಈ ಸರ್ಟಿಫಿಕೇಟ್ ನೆರವಾಗುತ್ತೆ ಅನ್ನೋದು ಸರ್ಕಾರದ ಒಂದು ಪ್ಲಾನ್. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲು ಇದು ಕಡ್ಡಾಯವಾಗಿ ಬೇಕೇ ಬೇಕು ಅನ್ನೋ ಮಾತು ಖಂಡಿತ. ಕಂದಾಯ ಇಲಾಖೆ ಈ ಪ್ರಕ್ರಿಯೆಯನ್ನ ಪಾರದರ್ಶಕ ಹಾಗೂ ಕಾನೂನುಬದ್ಧಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಮಾರ್ಗಸೂಚಿ 2026 ಜಾರಿಗೆ ತಂದಿದೆ. ಸರ್ಕಾರ ಹೊಸ ಆದೇಶದ ಪ್ರಕಾರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡೆಯಲು ಯಾರು ಅರ್ಹರು, ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನ ನಾವು ಒಂದ್ಸಲ ನೋಡೋಣ. ಓಕೆ, ಬೇಕಾಗುವ ಮೂಲ ದಾಖಲೆಗಳು. ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ನೀವು ಅರ್ಜಿ ಹಾಕುವಾಗ ಮುಖ್ಯವಾದ ದಾಖಲೆಗಳನ್ನ ನೀವು ಹೊಂದಿರಲೇಬೇಕು. ಅದು ಯಾವುದು ಅಂತ ಅನ್ನೋದಾದ್ರೆ ಮತದಾರರ ಗುರುತಿನ ಚೀಟಿ ಅಂದ್ರೆ ವೋಟರ್ ID, ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್, ವಿಳಾಸದ ಪುರಾವೆ ಅಂದ್ರೆ ಅಡ್ರೆಸ್ ಪ್ರೂಫ್, ಆಧಾರ್ ಕಾರ್ಡ್ ಬೇಕು, ನಗರ ಪ್ರದೇಶದಲ್ಲಾದ್ರೆ ಬಾಡಿಗೆ ಕರಾರು ಪತ್ರ, ರೆಂಟಲ್ ಅಗ್ರಿಮೆಂಟ್ಸ್ ಬೇಕು, ಪಾಸ್ಪೋರ್ಟ್ಸ್ ಇದ್ರೆ ಅದನ್ನು ಕೂಡ ಕೊಡಬಹುದು. ಕಡ್ಡಾಯವಾಗಿ ಪಾಲಿಸಬೇಕಾದಂತ 8 ಸ್ಪಷ್ಟ ಮಾನದಂಡಗಳು ಯಾವ್ದು ನೋಡೋಣ. ಬರೀ ಮೇಲಿನ ದಾಖಲೆಗಳಿದ್ರೆ ಸಾಲದು. ಈ 8 ಮಾನದಂಡಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಈ 8ರಲ್ಲಿ ನೀವು ಯಾವ್ದಾದ್ರೂ ಒಂದು ಕ್ರೈಟೀರಿಯಾಗೆ ಮ್ಯಾಚ್ ಆದ್ರೂ ಸಾಕು, ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆ 8 ನಿಯಮಗಳು ಹೀಗಿವೆ. ಕರ್ನಾಟಕದಲ್ಲಿ ಜನನ ಆಗಿರ್ಬೇಕು, ಬರ್ತ್ ಇನ್ ಕರ್ನಾಟಕ. ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಜನಿಸಿರ್ಬೇಕು ಮತ್ತು ಅದಕ್ಕೆ ಸೂಕ್ತ ಜನನ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕು. ಎರಡನೇದು 10 ವರ್ಷಗಳ ನಿರಂತರ ವಾಸ. 10 ವರ್ಷಗಳ ನಿರಂತರ ವಾಸ. ಒಂದು ವೇಳೆ ನೀವು ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಸೆಟಲ್ ಆಗಿದ್ದೀರಿ ಅನ್ನೋದಾದ್ರೆ ಆಗ ಅರ್ಜಿದಾರರು ಅಥವಾ ಅವರ ತಂದೆ ತಾಯಿ ಅಥವಾ ನನ್ನ ಕಾನೂನುಬದ್ಧವಾಗಿ ಸಾಕ್ತಿರೋ ಪೋಷಕರು ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳಿಂದ ನಿರಂತರವಾಗಿ ವಾಸವಾಗಿದ್ರೆ ನೀವು ಆ ಸರ್ಟಿಫಿಕೇಟ್ಗೆ ಅರ್ಜಿಯನ್ನ ಹಾಕ್ಬೋದು. ಮೂರನೇದು 10 ವರ್ಷದ ಶಿಕ್ಷಣ. ಅಂದ್ರೆ ಬಹಳಷ್ಟು ಜನ ಇಲ್ಲಿ ಹುಟ್ಟಿರಲ್ಲ ಅಥವಾ ಬೇರೆ ರಾಜ್ಯದಿಂದ ಚಿಕ್ಕವರಿದ್ದಾಗಲೇ ಬಂದಿರ್ತಾರೆ, ಆದ್ರೆ ಅವರು ಓದಿರೋದೆಲ್ಲ ಇಲ್ಲೇ ಕರ್ನಾಟಕದಲ್ಲೇ ಓದಿರ್ತಾರೆ. ಅಂಥವರಿಗೂ ಕೂಡ ಇದು ಯೂಸ್ ಆಗುತ್ತೆ. ಕರ್ನಾಟಕದಲ್ಲಿ ಮಾನ್ಯತೆ ಪಡೆದಂತಹ ಸ್ಕೂಲ್ ಅಥವಾ ಕಾಲೇಜ್ಗಳಲ್ಲಿ ಕನಿಷ್ಠ 10 ಶೈಕ್ಷಣಿಕ ವರ್ಷಗಳ ಕಾಲ ನೀವು ಓದಿರ್ಬೇಕು. ಆ ಸ್ಟಡಿ ಸರ್ಟಿಫಿಕೇಟ್ ಆಧಾರದ ಮೇಲೆ ನಿಮಗೂ ಕೂಡ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಒನ್ ಪೋಷಕರ ನಿವಾಸ. ಅಂದ್ರೆ ಅರ್ಜಿದಾರರ ಪೋಷಕರು ಅಥವಾ ಕಾನೂನುಬದ್ಧವಾದಂತ ಪಾಲಕರು ಈ ರಾಜ್ಯದ ಕಾಯಂ ನಿವಾಸಿ ಆಗಿದ್ರೆ ಆಗ್ಲೂ ಕೂಡ ನೀವು ಅದನ್ನ ಒಂದು ಪರ್ಮನೆಂಟ್ ರೆಸಿಡೆನ್ಸಿಯನ್ನ ಪಡೆಯೋದಕ್ಕೆ ಇದು ಈಸಿ ಆಗುತ್ತೆ. ಕರ್ನಾಟಕದಲ್ಲಿ ಪ್ರೂಫ್ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ನಿಮ್ಮ ತಂದೆ ತಾಯಿಯ ದಾಖಲೆಗಳ ಆಧಾರದ ಮೇಲೂ ಮಕ್ಕಳಿಗೂ ಸುಲಭವಾಗಿ ಈ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಅದೇ ಕರ್ನಾಟಕದಲ್ಲಿ ಆಸ್ತಿ. ಕರ್ನಾಟಕದಲ್ಲಿ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ಕುಟುಂಬದ ಹೆಸರಿನಲ್ಲಿ ಮನೆ, ಸೈಟು, ಜಮೀನು, ಕೃಷಿ ಭೂಮಿ ಈ ರೀತಿ ಯಾವುದೇ ಆಸ್ತಿ ಇದ್ರೂ ಕೂಡ ಆಗಲೂ ಕೂಡ ನೀವು ಈ ಸರ್ಟಿಫಿಕೇಟ್ಗೆ ಅರ್ಜಿಯನ್ನ ಹಾಕ್ಬಹುದು. ನೀವು ಬರೀ ಓನರ್ ಆಗಿರ್ಬೇಕು ಅಂತೇನಿಲ್ಲ, ಆದ್ರೆ ನಿಮ್ಮ ತಾತನ ಕಾಲದಿಂದಲೂ ನಿಮ್ಮ ಹತ್ರ ಆಸ್ತಿ ಇರಬೇಕು, ಅದು ಪಹಣಿಯಲ್ಲಿ ಬರೆದಿರ್ಬೇಕು, ನಿಮ್ಮ ಹೆಸರು ಪಹಣಿ ಪತ್ರದಲ್ಲಿ ಇರಬೇಕು. ಓಕೆನಾ? ಈ ಆಸ್ತಿಯನ್ನ ನೀವು ಕಾನೂನುಬದ್ಧವಾಗಿ ಬಳಸ್ತಾ ಇದ್ರು ಕೂಡ ಸಾಕು. ಸರ್ಕಾರದ ದಾಖಲೆಗಳ ಉಲ್ಲೇಖ. ನೆಕ್ಸ್ಟ್ ಒನ್, ನಿಮ್ಮ ಹೆಸರು ಸ್ಥಳೀಯ ಮತದಾರರ ಪಟ್ಟಿಯಲ್ಲಿ ಅಂದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅಥವಾ ಗ್ರಾಮ ಪಂಚಾಯತ್, ತಾಲೂಕು ಕಚೇರಿಗಳಲ್ಲಿ ಯಾವುದೇ ಕಂದಾಯ ದಾಖಲೆಗಳಲ್ಲಿ ಸಾಮಾನ್ಯ ನಿವಾಸಿ ಅಂತ ಸ್ಪಷ್ಟವಾಗಿ ದಾಖಲಿಸಿರ್ಬೇಕು. ನೀವು ಅಥವಾ ನಿಮ್ಮ ತಂದೆ ತಾಯಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಇಲ್ಲಿರೋ ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಕನಿಷ್ಠ 7 ವರ್ಷಗಳ ಕಾಲ ಡ್ಯೂಟಿ ಮಾಡಿದ್ರೆ, ಸೇವೆ ಸಲ್ಲಿಸಿದ್ರೆ ಆಗ್ಲೂ ಕೂಡ ನಿಮಗೆ ಈ ಪ್ರಮಾಣ ಪತ್ರ ಸಿಗುತ್ತೆ. ನೀವು ಇದಕ್ಕೆ ಅರ್ಜಿ ಹಾಕಲು ಅರ್ಹರಾಗಿರ್ತೀರಾ. ನೆಕ್ಸ್ಟ್ ಒನ್, ವಿವಾಹ. ನಿಮ್ಮ ಪತಿ ಅಥವಾ ಪತ್ನಿ ಕರ್ನಾಟಕದ ಪರ್ಮನೆಂಟ್ ನಿವಾಸಿ ಆಗಿದ್ರೆ, ಅಂತಹ ಕರ್ನಾಟಕದ ಕಾಯಂ ನಿವಾಸಿಯನ್ನ ನೀವು ಮದ್ವೆ ಆಗಿದ್ರೆ, ಬೇರೆ ರಾಜ್ಯದವರಾಗಿದ್ರು ಕೂಡ ಸರಿ, ಮದ್ವೆಯ ಆಧಾರ ನಿಮ್ಮಲ್ಲಿ ಇದ್ರೆ ಮದ್ವೆಯ ಆಧಾರದ ಮೇಲೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಈ ಸರ್ಟಿಫಿಕೇಟ್ ಸಿಗುತ್ತೆ. ಹಾಗಾದ್ರೆ ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಹೇಗಿರುತ್ತೆ ಪರಿಶೀಲನೆ? ಎಸ್, ಹುಷಾರು. ನೀವು ಅರ್ಜಿ ಹಾಕಿದ ತಕ್ಷಣ ಕಣ್ಣು ಮುಚ್ಚಿಕೊಂಡು ನಿಮಗೆ ಸರ್ಟಿಫಿಕೇಟ್ ಕೊಡೋದಿಲ್ಲ. ಒಂದು ವೇಳೆ ನೀವು ಸಲ್ಲಿಸಿರೋ ದಾಖಲೆಗಳು ಅಪೂರ್ಣ ಆಗಿದ್ರೆ ಅಥವಾ ಅಧಿಕಾರಿಗಳಿಗೆ ನಿಮ್ಮ ದಾಖಲೆಗಳ ಮೇಲೆ ಯಾವುದೇ ಸಣ್ಣ ಡೌಟ್ ಬಂದ್ರೂ ಕೂಡ ಪ್ರಮಾಣ ಪತ್ರ ನೀಡೋ ಪ್ರಾಧಿಕಾರ, ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಕಂದಾಯ ನಿರೀಕ್ಷಕರಿಂದ ನಿಮ್ಮ ಮನೆಗೆ ಬಂದು ಸ್ಥಳೀಯ ವಿಚಾರಣೆ ಕೂಡ ನಡೆಸಿ ಆಮೇಲೆ ರಿಪೋರ್ಟ್ ಪಡ್ಕೋಬಹುದು. ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನ ಸುಮ್ಮನೆ ರಿಜೆಕ್ಟ್ ಮಾಡುವಂತಿಲ್ಲ. ಪ್ರಮಾಣ ಪತ್ರವನ್ನ ಮಂಜೂರು ಮಾಡೋದಕ್ಕೆ ಆಗ್ಲಿ ಅಥವಾ ತಿರಸ್ಕರಿಸೋದಕ್ಕಾಗ್ಲಿ ಅಧಿಕಾರಿಗಳು ನಿಮಗೆ ಸ್ಪಷ್ಟವಾದ ಕಾರಣವನ್ನ ಲಿಖಿತ ರೂಪದಲ್ಲಿ ಕೊಡಬೇಕು. ಅದು ಕಡ್ಡಾಯವಾಗಿದೆ. ಸೊ ನೀವು ಇದನ್ನ
ಪ್ರೂಫ್ ಆಗಿ ಇಟ್ಕೋಬಹುದು. ನೀವು ಚೆಕ್ ಮಾಡ್ಬೋದು. ನಕಲಿ ದಾಖಲೆ ಕೊಟ್ರೆ ಕಾದಿದೆ ಕಂಟಕ. ನಕಲಿ ದಾಖಲೆ ಕೊಟ್ಟರು ಕೂಡ ಪಾರಾಗಬಹುದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ಸುಳ್ಳು ಮಾಹಿತಿ, ಫೇಕ್ ಡಾಕ್ಯುಮೆಂಟ್, ಸರ್ಟಿಫಿಕೇಟ್ ಕೊಟ್ಟು ವಂಚನೆಯನ್ನ ಮಾಡಬೇಡಿ. ಪ್ರಮಾಣ ಪತ್ರ ಪಡ್ಕೊಂಡ್ರೆ ಅಂಥ ಪ್ರಮಾಣ ಪತ್ರವನ್ನ ತಕ್ಷಣ ರದ್ದುಗೊಳಿಸಲಾಗುತ್ತೆ. ಅಷ್ಟೇ ಅಲ್ಲ, ಅಂಥವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಕಠಿಣ ಕಾನೂನು ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕ್ತೀರಿ ಅಂತಾದ್ರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ನೇರವಾಗಿ ಸೇವಾ ಸಿಂಧು ಅಥವಾ ನಾಡ ಕಚೇರಿ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ನೀವು ಮೊದಲ ಬಾರಿಗೆ ಭೇಟಿ ನೀಡ್ತಿದ್ರೆ ಹೊಸ ಯೂಸರ್ಸ್ ಆಗಿ ರಿಜಿಸ್ಟರ್ ಆಗಿ ನಂತರ ಲಾಗಿನ್ ಆಗಬೇಕು. ಆಮೇಲೆ ಸೇವೆಗಳ ಪಟ್ಟಿಗೆ ಹೋಗಿ ಅಲ್ಲಿ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅಂತಿದೆ, ಅದಕ್ಕೆ ಸೆಲೆಕ್ಟ್ ಮಾಡಿ. ಅಲ್ಲಿ ಕೇಳುವಂಥ ನಿಮ್ಮ ಎಲ್ಲ ಡೀಟೇಲ್ಸ್, ಹೆಸರು, ವಿಳಾಸ ಫಿಲ್ ಮಾಡಿ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಸಾಮಾನ್ಯವಾಗಿ ಸರ್ಕಾರ ನಿಗದಿಪಡಿಸಿರುವಂತೆ 25ರಿಂದ 45 ರೂಪಾಯಿಗಳ ಆಸುಪಾಸಿನಲ್ಲಿ ನಾಮಿನಲ್ ಫೀಸ್ ಇರುತ್ತೆ. ಅದನ್ನ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಅರ್ಜಿ ಸಬ್ಮಿಟ್ ಆದ್ಮೇಲೆ ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಬರುತ್ತೆ, ಅದನ್ನ ಸೇಫ್ ಆಗಿ ಬರೆದಿಟ್ಕೋಬೇಕು. ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ ಏನಾಯ್ತು, ಎಲ್ಲಿವರೆಗೂ ಬಂತು ಅಂತ ಟ್ರ್ಯಾಕ್ ಮಾಡಬಹುದು. ಇನ್ನು ನಿಮಗೆ ಆನ್ಲೈನ್ ಗೊತ್ತಾಗಲ್ಲ ಅಂದ್ರೆ ಟೆನ್ಷನ್ ಬೇಡ. ಆಫ್ಲೈನ್ ನಲ್ಲೂ ಕೂಡ ನೀವು ನೇರವಾಗಿ ನಿಮ್ಮ ಹತ್ತಿರದ ಬೆಂಗಳೂರು 1, ಗ್ರಾಮ್ 1 ಅಥವಾ ಕಾಮನ್ ಸರ್ವಿಸ್ ಸೆಂಟರ್ CSC ಗಳಿಗೆ ಹೋಗಬಹುದು. ಅಲ್ಲಿ ನಿಮಗೆ ಫಿಸಿಕಲ್ ಫಾರ್ಮ್ ಅನ್ನ ಕೊಡ್ತಾರೆ, ಅದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ಪಷ್ಟವಾಗಿ ಅದರಲ್ಲಿ ಕೇಳಿರುವಂತ ಅಷ್ಟೂ ದಾಖಲೆಗಳನ್ನ ನೋಡಿಕೊಂಡು ಕರೆಕ್ಟ್ ಆಗಿ ಫಿಲ್ ಮಾಡಿ, ಆಮೇಲೆ ಒಂದಷ್ಟು ದಾಖಲೆಗಳನ್ನ ಅಟ್ಯಾಚ್ ಮಾಡಿ, ಆಮೇಲೆ ಅದನ್ನ ಸೆಂಟರ್ ಆಪರೇಟರ್ಗೆ ಕೊಡಬೇಕು. ಅವರೇ ನಿಮ್ಮ ಪರವಾಗಿ ನಿಮ್ಮೆಲ್ಲ ಡೀಟೇಲ್ಸ್ ಅನ್ನ ಸಿಸ್ಟಮ್ ನಲ್ಲಿ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಓಕೆನಾ? ಇದಾದ ನಂತರ ನಿಮ್ಮ ಅರ್ಜಿಯನ್ನ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಪರಿಶೀಲನೆ ಮಾಡಿ ಗರಿಷ್ಠ 21 ದಿನಗಳ ಒಳಗಡೆ ನಿಮಗೆ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ. ಇದಾಗಿತ್ತು ಕರ್ನಾಟಕ ಸರ್ಕಾರ ಮನೆ ಮನೆಗೆ ಹಂಚೋಕೆ ಹೊರಟಿದ್ದಂತ ಅತ್ಯಂತ ಮಹತ್ವದ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಕ್ರೈಟೀರಿಯಾ ಹೇಗಿದೆ, ಆನ್ಲೈನ್ ಅಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ, ಫ್ಯಾಮಿಲಿಗೂ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಈ ಮಾಹಿತಿಯನ್ನ ತಪ್ಪದೆ ನೀವು ಕೂಡ ಫಾಲೋ ಮಾಡಿ. ಎಲ್ಲರಿಗೂ ಈ ಹೊಸ ನಿಯಮದ ಬಗ್ಗೆ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ ಡೈಲಿ. ಟೇಕ್ ಕೇರ್, ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.